ಚಾಕೊಲೇಟ್ ಪ್ರಿಯರೇ, ಎಚ್ಚರ ಎಚ್ಚರ. ಮಕ್ಕಳನ್ನು ಚಾಕೊಲೇಟ್ನಿಂದ ದೂರ ಇರಿಸಿ. ಯಾಕೆ ಈ ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ ಅಂದ್ರೆ, ಚಾಕೊಲೇಟ್ನಲ್ಲಿ ಒಳ್ಳೆ ಅಂಶಕ್ಕಿಂತ ಕೆಟ್ಟ ಅಂಶಗಳೇ ಹೆಚ್ಚಾಗಿವೆ. ಸಕ್ಕರೆಯ ಪಾಕದಲ್ಲಿ ಮಾಡೋ ಈ ಚಾಕೊಲೇಟ್ ಒಂದು ವ್ಯಸನಕಾರಿ ಪದಾರ್ಥ. ಇದನ್ನ ಒಂದು ಸಲ ಮಕ್ಕಳು ತಿಂದ್ರೆ ಪದೇ ಪದೇ ತಿನ್ಬೇಕು ಅನ್ನೋ ಚಟಕ್ಕೆ ಬೀಳ್ತಾರೆ. ಅಲ್ಲದೆ ಒಮ್ಮೆ ಈ ಚಾಕೊಲೇಟ್ ಚಟಕ್ಕೆ ಬಿದ್ರೆ ಬೇರೆ ಯಾವ ಆಹಾರವೂ ಮಕ್ಕಳಿಗೆ ರುಚಿಸೋದಿಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಚಾಕೊಲೇಟ್ ನಾನಾ ರೂಪ ಪಡೆದುಕೊಂಡಿವೆ. ಕಲರ್ ರೂಪ, ಬಗೆ ಬಣ್ಣದ ಆಕಾರ, ಆಕರ್ಷಕ ಕವರ್, ಹೀಗೆ ಮಕ್ಕಳನ್ನ ಆಕರ್ಷಿಸೋದಕ್ಕೆ ಏನೆಲ್ಲ ಕಸರತ್ತು ಮಾಡಬೇಕೋ ಅಂತ ಪ್ರಯತ್ನವನ್ನ ಚಾಕೊಲೇಟ್ ತಯಾರಕರು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಮಕ್ಕಳ ಬಾಯಿ ರುಚಿ ಹೆಚ್ಚಿಸೋದಕ್ಕೆ ನಾನಾ ಕೆಮಿಕಲ್ಗಳನ್ನು, ಪರಿಮಳ ಕೃತಕ ಎಸೆನ್ಸ್ಗಳನ್ನು ಹಾಗೂ ಚಾಕೊಲೇಟ್ ಕೆಡದಂತೆ ಪ್ರಿಸರ್ವೇಟಿವ್ಗಳನ್ನ ಬಳಸ್ತಾರೆ. ಇದು ಅಪಾಯಕಾರಿ ಅನ್ನೋದು ವೈದ್ಯರ ಆತಂಕ. ಚಾಕೊಲೇಟ್ನಲ್ಲಿದೆ ಸೀಸಾ, ಕ್ಯಾಡ್ಮಿಯಂ. 2022ರಲ್ಲಿ ವಿವಿಧ ಬ್ರ್ಯಾಂಡ್ಗಳ 28 ಡಾರ್ಕ್ ಚಾಕೊಲೇಟ್ ಬಾರ್ಗಳನ್ನು ಪರೀಕ್ಷಿಸಲಾಯಿತು. ಆಗ ಹೆಚ್ಚಿನ ಚಾಕೊಲೇಟ್ ಒಳಗೆ ಕ್ಯಾಡ್ಮಿಯಂ ಮತ್ತು ಸೀಸಾ ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅನ್ನೋ ಅಂಶ ಬೆಳಕಿಗೆ ಬಂತು. ಈ ಎರಡೂ ಲೋಹದ ಅಂಶಗಳು ಆರೋಗ್ಯಕ್ಕೆ ಹಾನಿಕಾರಕ. ಇನ್ನು ಡಾರ್ಕ್ ಚಾಕೊಲೇಟ್ನ 1 ಔನ್ಸ್ ಚೌಕದಲ್ಲಿ ಸುಮಾರು 23 ಮಿಲಿಗ್ರಾಂನಷ್ಟು ಕೆಫೀನ್ ಅಂಶ ಇದೆ ಅನ್ನೋ ಸತ್ಯವನ್ನ ಯುಎಸ್ ಕೃಷಿ ಇಲಾಖೆ ಬಹಿರಂಗಪಡಿಸಿದೆ. ಅಷ್ಟೇ ಅಲ್ಲ, 4 ಸ್ಕ್ವೇರ್ಗಳಷ್ಟು ಡಾರ್ಕ್ ಚಾಕೊಲೇಟ್ ತಿಂದ್ರೆ ಅದು 1 ಕಪ್ ಕಾಫಿಗೆ ಸಮನಾಗಿ ಕೆಫೀನ್ ತಿಂದಂತೆ. ಇಂಥ ವ್ಯಸನಕಾರಿ ಅಂಶ ಇರೋ ಚಾಕೊಲೇಟ್ ಅನ್ನ ಮಕ್ಕಳಿಗೆ ತಿನ್ಸಿದ್ರೆ ಮಕ್ಕಳ ಭವಿಷ್ಯ ಏನಾಗಬಹುದು ಅನ್ನೋದನ್ನ ಒಮ್ಮೆ ಯೋಚಿಸಿ. ನೇಹಾ ಮಂಜುನಾಥ್, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ಚಾಕೊಲೇಟ್ ಪ್ರಿಯರೇ, ಎಚ್ಚರ ಎಚ್ಚರ. ಮಕ್ಕಳನ್ನು ಚಾಕೊಲೇಟ್ನಿಂದ ದೂರ ಇರಿಸಿ. ಯಾಕೆ ಈ ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ ಅಂದ್ರೆ, ಚಾಕೊಲೇಟ್ನಲ್ಲಿ ಒಳ್ಳೆ ಅಂಶಕ್ಕಿಂತ ಕೆಟ್ಟ ಅಂಶಗಳೇ ಹೆಚ್ಚಾಗಿವೆ. ಸಕ್ಕರೆಯ ಪಾಕದಲ್ಲಿ ಮಾಡೋ ಈ ಚಾಕೊಲೇಟ್ ಒಂದು ವ್ಯಸನಕಾರಿ ಪದಾರ್ಥ. ಇದನ್ನ ಒಂದು ಸಲ ಮಕ್ಕಳು ತಿಂದ್ರೆ ಪದೇ ಪದೇ ತಿನ್ಬೇಕು ಅನ್ನೋ ಚಟಕ್ಕೆ ಬೀಳ್ತಾರೆ. ಅಲ್ಲದೆ ಒಮ್ಮೆ ಈ ಚಾಕೊಲೇಟ್ ಚಟಕ್ಕೆ ಬಿದ್ರೆ ಬೇರೆ ಯಾವ ಆಹಾರವೂ ಮಕ್ಕಳಿಗೆ ರುಚಿಸೋದಿಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಚಾಕೊಲೇಟ್ ನಾನಾ ರೂಪ ಪಡೆದುಕೊಂಡಿವೆ. ಕಲರ್ ರೂಪ, ಬಗೆ ಬಣ್ಣದ ಆಕಾರ, ಆಕರ್ಷಕ ಕವರ್, ಹೀಗೆ ಮಕ್ಕಳನ್ನ ಆಕರ್ಷಿಸೋದಕ್ಕೆ ಏನೆಲ್ಲ ಕಸರತ್ತು ಮಾಡಬೇಕೋ ಅಂತ ಪ್ರಯತ್ನವನ್ನ ಚಾಕೊಲೇಟ್ ತಯಾರಕರು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಮಕ್ಕಳ ಬಾಯಿ ರುಚಿ ಹೆಚ್ಚಿಸೋದಕ್ಕೆ ನಾನಾ ಕೆಮಿಕಲ್ಗಳನ್ನು, ಪರಿಮಳ ಕೃತಕ ಎಸೆನ್ಸ್ಗಳನ್ನು ಹಾಗೂ ಚಾಕೊಲೇಟ್ ಕೆಡದಂತೆ ಪ್ರಿಸರ್ವೇಟಿವ್ಗಳನ್ನ ಬಳಸ್ತಾರೆ. ಇದು ಅಪಾಯಕಾರಿ ಅನ್ನೋದು ವೈದ್ಯರ ಆತಂಕ. ಚಾಕೊಲೇಟ್ನಲ್ಲಿದೆ ಸೀಸಾ, ಕ್ಯಾಡ್ಮಿಯಂ. 2022ರಲ್ಲಿ ವಿವಿಧ ಬ್ರ್ಯಾಂಡ್ಗಳ 28 ಡಾರ್ಕ್ ಚಾಕೊಲೇಟ್ ಬಾರ್ಗಳನ್ನ ಪರೀಕ್ಷಿಸಲಾಯಿತು. ಆಗ ಹೆಚ್ಚಿನ ಚಾಕೊಲೇಟ್ ಒಳಗೆ ಕ್ಯಾಡ್ಮಿಯಂ ಮತ್ತು ಸೀಸಾ ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಅನ್ನೋ ಅಂಶ ಬೆಳಕಿಗೆ ಬಂತು. ಈ ಎರಡೂ ಲೋಹದ ಅಂಶಗಳು ಆರೋಗ್ಯಕ್ಕೆ ಹಾನಿಕಾರಕ. ಇನ್ನು ಡಾರ್ಕ್ ಚಾಕೊಲೇಟ್ನ 1 ಔನ್ಸ್ ಚೌಕದಲ್ಲಿ ಸುಮಾರು 23 ಮಿಲಿಗ್ರಾಂನಷ್ಟು ಕೆಫೀನ್ ಅಂಶ ಇದೆ ಅನ್ನೋ ಸತ್ಯವನ್ನ ಯುಎಸ್ ಕೃಷಿ ಇಲಾಖೆ ಬಹಿರಂಗಪಡಿಸಿದೆ. ಅಷ್ಟೇ ಅಲ್ಲ, 4 ಸ್ಕ್ವೇರ್ಗಳಷ್ಟು ಡಾರ್ಕ್ ಚಾಕೊಲೇಟ್ ತಿಂದ್ರೆ ಅದು 1 ಕಪ್ ಕಾಫಿಗೆ ಸಮನಾಗಿ ಕೆಫೀನ್ ತಿಂದಂತೆ.
ಇಂಥ ವ್ಯಸನಕಾರಿ ಅಂಶ ಇರೋ ಚಾಕ್ಲೇಟ್ ಅನ್ನ ಮಕ್ಕಳಿಗೆ ತಿನ್ಸಿದ್ರೆ ಮಕ್ಕಳ ಭವಿಷ್ಯ ಏನಾಗಬಹುದು ಅನ್ನೋದನ್ನ ಒಮ್ಮೆ ಯೋಚಿಸಿ. ನೇಹಾ ಮಂಜುನಾಥ್, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.